ನೀವೆಂದಾದರೂ ಗಮನಿಸಿದ್ದೀರಾ? ಅದು ರೋಲೆಕ್ಸ್ ಇರಲಿ, ಟೈಟನ್ ಇರಲಿ ಅಥವಾ ಇನ್ಯಾವುದೇ ಕಂಪನಿ ಇರಲಿ, ಪ್ರಪಂಚದ ಯಾವುದೇ ವಾಚ್ ಜಾಹೀರಾತಿನಲ್ಲಿ ಸಮಯ ಯಾವಾಗಲೂ 10:10 ಅಂತಾನೇ ಇರುತ್ತೆ. ಇದು ಕೇವಲ ಕಾಕತಾಳೀಯ ಅಥವಾ ಆಕಸ್ಮಿಕ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಸೈಕಾಲಜಿಕಲ್ ರಹಸ್ಯ ಮತ್ತು ಮಾರ್ಕೆಟಿಂಗ್ ಟ್ರಿಕ್ ಇದೆ. ಇದನ್ನು ತಿಳಿದ ಮೇಲೆ ನೀವು ವಾಚ್ ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಚಾನೆಲ್ ಮೈಂಡ್ ನೋಟ್ಸ್. ಇಂದು ನಾವು ವಾಚ್ ಲೋಕದ ಅತ್ಯಂತ ವಿಚಿತ್ರ ಮತ್ತು ಕುತೂಹಲಕಾರಿ ರಹಸ್ಯವಾದ ಈ 10:10 ಮ್ಯಾಜಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಮತ್ತು ಮುಖ್ಯ ಕಾರಣ ಸೈಕಾಲಜಿ. ನೀವು ಗಮನಿಸಿದರೆ 10:10 ಆದಾಗ ಗಡಿಯಾರದ ಮುಳ್ಳುಗಳು ವಿ ಆಕಾರದಲ್ಲಿ ಇರುತ್ತವೆ. ಇದು ನೋಡಲು ಮನುಷ್ಯನ ನಗುಮುಖದಂತೆ ಕಾಣುತ್ತದೆ. ನಾವು ಜಾಹೀರಾತು ನೋಡಿದಾಗ ಆ ನಗುಮುಖ ನಮ್ಮ ಮನಸ್ಸಿಗೆ ಪಾಸಿಟಿವ್ ಫೀಲ್ ಕೊಡುತ್ತದೆ. ಮಾರ್ಕೆಟಿಂಗ್ನಲ್ಲಿ ಇದಕ್ಕೆ ಇಮೋಷನಲ್ ಟ್ರಿಗರ್ ಅಂತ ಕರೀತಾರೆ. ಅಂದರೆ ಆ ವಾಚ್ ನೋಡಿದ ಕೂಡಲೇ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಖುಷಿಯ ಭಾವನೆ ಮೂಡುತ್ತದೆ. ಎರಡನೇ ಕಾರಣ ಬ್ರ್ಯಾಂಡಿಂಗ್. ಸಾಮಾನ್ಯವಾಗಿ ವಾಚ್ ಕಂಪನಿಗಳ ಲೋಗೋ 12 ಗಂಟೆಯ ಕೆಳಗೆ ಅಥವಾ ಮಧ್ಯದಲ್ಲಿ ಇರುತ್ತದೆ. ಸಮಯ 10:10 ಆದಾಗ ಮುಳ್ಳುಗಳು ಸೈಡ್ಗೆ ಇರುತ್ತವೆ. ಇದರಿಂದ ಕಂಪನಿಯ ಲೋಗೋ ಯಾವುದೇ ಅಡೆತಡೆ ಇಲ್ಲದೆ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದೇ ಸಮಯ 12 ಗಂಟೆ ಅಥವಾ 3 ಗಂಟೆಯಾಗಿದ್ದರೆ ಲೋಗೋ ಮುಚ್ಚಿ ಹೋಗುವ ಸಾಧ್ಯತೆ ಇರುತ್ತದೆ. ಕೆಲವರು ಹೇಳ್ತಾರೆ, ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರು ಮರಣ ಹೊಂದಿದ್ದು 10:10ಕ್ಕೆ, ಹಾಗಾಗಿ ಅವರ ಗೌರವಾರ್ಥವಾಗಿ ಈ ಸಮಯ ಇಡುತ್ತಾರೆ ಅಂತ. ಆದರೆ ಇದು ಕೇವಲ ಒಂದು ಸುಳ್ಳು ಸುದ್ದಿ. ಲಿಂಕನ್ ಅವರು ಮರಣ ಹೊಂದಿದ್ದು ಬೆಳಗ್ಗೆ 7:22ಕ್ಕೆ. ಆದ್ದರಿಂದ ಇದರ ಹಿಂದೆ ಯಾವುದೇ ಸೆಂಟಿಮೆಂಟ್ ಇಲ್ಲ. ಇರೋದೆಲ್ಲ ಪಕ್ಕಾ ಬಿಸ್ನೆಸ್ ತಂತ್ರ. ಕುತೂಹಲದ ವಿಷಯ ಅಂದ್ರೆ 1950ಕ್ಕಿಂತ ಮೊದಲು ಜಾಹೀರಾತುಗಳಲ್ಲಿ 8:20 ಸಮಯ ಬಳಸಲಾಗುತ್ತಿತ್ತು. ಆದರೆ ಆ ಮುಳ್ಳುಗಳು ಕೆಳಮುಖವಾಗಿದ್ದರಿಂದ ಅದು ನೋಡಲು ಒಬ್ಬ ವ್ಯಕ್ತಿ ಅಳುತ್ತಿರುವ ಅಥವಾ ಬೇಸರ ಮಾಡಿಕೊಂಡಿರುವ ಮುಖದಂತೆ ಕಾಣಿಸುತ್ತಿತ್ತು. ಇದು ಗ್ರಾಹಕರಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸುತ್ತಿತ್ತು. ಹಾಗಾಗಿ ಕಂಪನಿಗಳು ಅದನ್ನು 10:10ಕ್ಕೆ ಬದಲಾಯಿಸಿದವು. ನೋಡಿದ್ರಲ್ಲ ಗೆಳೆಯರೇ, ನಾವು ಸಣ್ಣ ವಿಷಯ ಅಂದುಕೊಳ್ಳೋ ಈ 10:10 ಸಮಯದ ಹಿಂದೆ ಎಂಥ ದೊಡ್ಡ ಇತಿಹಾಸ ಮತ್ತು ಬುದ್ಧಿವಂತಿಕೆ ಅಡಗಿದೆ ಅಂತ. ಮುಂದಿನ ಬಾರಿ ನೀವು ಯಾವುದೇ ಪೇಪರ್ ಅಥವಾ ಟಿವಿಯಲ್ಲಿ ವಾಚ್ ಆಡ್ ನೋಡಿದಾಗ ಈ ವಿಷಯ ಖಂಡಿತ ನೆನಪಿಗೆ ಬರುತ್ತೆ ಅಲ್ವಾ? ನಿಮಗೆ ಈ ಮಾಹಿತಿ ಆಶ್ಚರ್ಯ ತಂದಿದ್ದರೆ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ರಹಸ್ಯ ತಿಳಿಸಲು ವಿಡಿಯೋ ಶೇರ್ ಮಾಡಿ. ಇಂತಹ ಮೈಂಡ್ ಬ್ಲೋಯಿಂಗ್ ವಿಷಯಗಳಿಗಾಗಿ ಮೈಂಡ್ ನೋಟ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ನೆಚ್ಚಿನ ವಾಚ್ ಬ್ರ್ಯಾಂಡ್ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.